जय जय राम हरे जय जय सीता हरे राम हरे हरे सीता हरे हरे राम हरे हरे सीता हरे हरे जय जय राम हरे जय जय सीता हरे जय जय राम हरे जय जय सीता हरे जय जय सीता हरे दशरथ नुदर जय श्री हरे दशरथ नुदर जय श्री हरे लोकव बेಳಗಿದ ರಾಮ ಹರೇ लोकव बेಳಗಿದ ರಾಮ ಹರೇ जय जय राम हरे जय जय सीता हरे जय जय राम हरे जय जय सीता हरे जय जय सीता हरे जय जय सीता हरे राम हरे राम 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 सीता राम 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 सीता जानकी प्राण सखी अगलिदया कमलमुखी जानकी प्राण सखी अगलिदया कमलमुखी जानकी लक्ष्मण अग्रज ಬಾಳಿದು ವಿಫಲ ಚಿಂತಾ ಸಂಚಿತ ತಂತು ಜಾಲ ಸೀತಾ ಜಾನಕಿ ನೀನಿಲ್ಲದೆನ್ನ ಬಾಳಿದು ವಿಫಲ ಸಂಕಿತ ತಂತು ಜಾಲ ವಿರಹ ವೇದನೆ ಸಹಿ ಜಲ ಜಲ ವಿರಹ ವೇದನೆ ಸಹಿ ಜಲ ಜಲ ತನುವ ದಹಿಸುವ ನಿರಂತರ ತನುವ ದಹಿಸುವ ಕಿರಣ ಜಾನಕಿ ಪ್ರಾಣ ಸಖಿ ಅಗಲಿದಯ್ಯ ಕಮಲ ಮುಖಿ ಜಾನಕಿ पंचवटी तट पुण्य रूपिणी बोधानंदित हंस गमनी पंचवटी तट पुण्य रूपिणी बोधानंदित
ಹಂಸಗಮನಿ ಚಿತ್ರಕೂಟ ಸಂಚಾರಿಣಿ ಧರುಣಿ ಚಿತ್ರಕೂಟ ಸಂಚಾರಿಣಿ ಧರುಣಿ ಅಯೋಧ್ಯ ಜನಮನ ಹರ್ಷಧಾರಿಣಿ ಅಯೋಧ್ಯ ಜನಮನ ಹರ್ಷಧಾರಿಣಿ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮುಖಿ ಜಾನಕಿ ಸೀತಾ ಸೀತಾ ಜಾನಕಿ. ಲಕ್ಷ್ಮಣ, ಅಗ್ರಜ, ವರ್ಷಾಕಾಲವು ಕಳೆದು ಹೋಯಿತು. ಸುಗ್ರೀವ ರಾಜನು ಇನ್ನು ಸೀತಾನ್ವೇಷಣೆ ಕಾರ್ಯಕ್ಕೆ ಮನ ಮಾಡದಿರುವನು. ಹೋಗಿ ಆತನನ್ನು ಎಚ್ಚರಿಸಿಕೊಂಡು ಬಾ. ಹಾಗೆ ಆಗಲಿ ಅಣ್ಣ. ವಾಲಿ ವಧೆಯಾಗಿ ವರ್ಷಕಾಲ ಕಳೆದರು ಪಾನಮತ್ತನಾಗಿ ಕುಳಿತಿರುವ ಸುಗ್ರೀವನು ಈಗಲೇ ಸುಟ್ಟು ಧ್ವಂಸ ಮಾಡಿ ಬರಬೇಕು. ಕೊಲವನೆಲ್ಲ ಕಡೆದು ಪಡವಿಗಾಹುತಿ ಕೊಡುವೆ ಕಡಕನಾಯಿಹ ಸುಗ್ರೀವನ ಹೊಣಸೀದು ಕೋಪಾಗ್ನಿಗಾಹುತಿ ಕೊಡುವೆ ಅಂಗದ ವಾಲಿ ಬರಲು ನಾಚಿಕೆ ನಿನ್ನನ್ನು ಕಳಿಸಿಕೊಟ್ಟನೆ. ಬೇಗ ಹೋಗಿ ಶ್ರೀ ರಾಮಚಂದ್ರನಿಗೆ ಬರುವಂತೆ ಬೇಗ ತಿಳಿಸುವ. ಆಗಬಹುದು ದೇವ. ಅದು ಅಂಗದನು ಇತ್ತನೇ ಬರುತ್ತಿದ್ದನು. ಮಹಾನುಭಾವ ಸನ್ನುತ ಸುಯಾಗರ ನಿನ್ನ ನಂಬಿದವರೊಳು ಗತಿ ಎನ್ನು ತೋರ್ಪುದು ಶಿಲವೇ ಪ್ರಭು. ನಿನ್ನ ನಂಬಿದವರೊಳು ಗತಿ ಎಂದು ತೋರ್ಪುದು ಚಿತವೇನೆ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ಚಂಡ ಕೋಪದಿಂತು ನೀನು ಕೆಂಡ ಮುಗುಳು ತೈತರೆ ಚಂಡ ಕೋಪದಿಂತು ನೀನು ಕೆಂಡ ಮುಗುಳು ತೈತರೆ ಕಂಡು ಬೆದವರ ಮರದೋ ಕಂಡು ಬೆದವರ ಮರರೋ ಬ್ರಹ್ಮಾಂಡ ಉಳಿವು ಬ್ರಹ್ಮಾಂಡ ಉಳಿಯುವುದೇ ಬೆಳೆ ಮನ್ನಿಸೈ ಮಹಾನುಭಾವ ಸನ್ನುತ ಸುಗುಣಾಕರ. ಮಾನವೇಂದ್ರ ನಿಮ್ಮಯು ಉದಾಸೀನತೆಯನ್ನು ತೋರ್ಪರೇನೆ ಪ್ರಭು.
ಮಾನವೇಂದ್ರ ನಿಮ್ಮಳು ಉದಾಸೀನತೆಯನ್ನು ತೋರ್ಪರೇನೆ ಮಾನ ಪ್ರಾಣ ಉಳಿಸಿ ಹೊರೆಯೋ ರಾಮ 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 ಮನ ಪ್ರಾಣ ಉಳಿಸಿ ಪೊರೆಯೋ 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 ಮಾನ ಪ್ರಾಣ ಉಳಿಸಿ ಪೊರೆಯೋ ಮಾನವೇಂದ್ರ ತನು ಭವರಿ ಮನ್ನಿಸೈ ಮಹಾನುಭಾವ ತನ್ನು ಗುಣಾಕರ ರಾಮ 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 ಕ್ಷಮಿಸಬೇಕು ಶ್ರೀರಾಮಚಂದ್ರ ಪ್ರಭು. ಮಳೆಗಾಲವಾದ್ದರಿಂದ ಚೆದುರು ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ತರವಾಯಿತು. ಕ್ಷಮಿಸಬೇಕು. ಇಲ್ಲಿ ನಿಮ್ಮ ಚಿಕ್ಕಪ್ಪನಾದ ಸುಗ್ರೀವರಾಜನಲ್ಲಿ ಅದು ಇತ್ತರೆ ಬರುತ್ತಿರುವರು. ರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಅಯ್ಯ ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ವರ್ಷ ಕಾಲವು ಮುಗಿದರೂ ಸೀತಾನ್ವೇಷಣೆ ಕಾರ್ಯಕ್ಕೆ ಮನ ಮಾಡದಿರಲು ಕಾರಣವೇ? ರಾಮಚಂದ್ರ ಪ್ರಭು, ಮಳೆಗಾಲ ಕಾಲವಾದ ಕಾರಣ ಕಪಿವೀರೆಲ್ಲ ನಾನಾ ದಿಕ್ಕಿಗೆ ಹೋಗಿದ್ದರು. ಅವರನ್ನು ಒಂದುಗೂಡಿಸಲು ಇಷ್ಟೊಂದು ವಿಳಂಬವಾಯಿತು. ಈಗ ಪರಿವಾರವೆಲ್ಲವೂ ಸಿದ್ಧವಾಗಿರುವುದು. ಇವರೆಲ್ಲರಿಗೂ ಕಾರ್ಯವನ್ನು ನೇಮಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸುವುದು ದೇವ. ಸುಗ್ರೀವರಾಜ, ಕಪಿವೀರ ಶ್ರೇಷ್ಠನಾದ ನಿನಗೆ ಕಪಿವೀರರ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ರಾಮಚಂದ್ರ ಪ್ರಭು ತಮ್ಮ ಧ್ಯಾನವನ್ನು ಮಾಡುತ್ತಾ ಇತ್ತರೇ ಬರುತ್ತಿರುವರು. ಅವತಾರ ವಿನತ ರಾಮ ಮನುಜಾವತಾರ 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 ವಿನತ ರಾಮ ಅವನೀಗವ ಅನಗರಾಗವ ಅವನೀಗವ ಪರಿಪಾಯಿ ರಾಮ ರಘೋತ್ತಮ ಶುಭಾದ ಸುಖಾದ ಶುಭಾದ ಸುಖಾದ ಪರಿಪಾಯಿ ರಾಮ ರಘೋತ್ತಮ ರಾಮ ರಾಮ ರಾಮಚಂದ್ರ
ಶೀಲ ಮುನಿಯಾಗ ಪಾಲದನ ಯೋಗ ಮುನಿಯಾಗ ಪಾಲದನ ಯೋಗ ಶೀಲ ಮುನಿಯಾಗ ಪಾಲದನ ಯೋಗ ಶೀಲ ಮುನಿಯಾಗ ಪಾಲದನ ಯೋಗ ಶೀಲ ಮುನಿಯಾಗ ಪಾಲದನ ಯೋಗ ಶೀಲ ಗುಣಧಾಮ ರಾಮ ಗುಣಭೋ ಗುಣಧಾಮ ರಾಮ ಗುಣಭೋಗಿಭೋ ಪರಿಪಾಯಿ ರಾಮ ರಘೋತ್ತಮ ಶುಭಾದಿ ಸುಧಾದಿ ಶುಭಾದಿ ಸುಧಾದಿ ಪರಿಪಾಯಿ ರಾಮ ರಘೋತ್ತಮ ರಾಮ ರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ನಮಸ್ಕರಿಸು. ಆಂಜನೇಯ, ಸುಗ್ರೀವ ರಾಜ, ಕಪಿವೀರರ ಬಲಾಬಲವನ್ನು ನೀನು ಅರಿತಿರುವೆ. ಆದ್ದರಿಂದ ಕಪಿವೀರರಿಗೆ ಕರ್ತವ್ಯವನ್ನು ನೇಮಿಸು. ಆಗಬಹುದು ಮಹಾಪ್ರಭು. ಆಂಜನೇಯ ಒಡೆಯ, ಈಗ ಬಾ. ಆಂಜನೇಯ, ನೀನು ಗವಯ್ಯ, ಗವಾಕ್ಷ, ಅಂಗದ, ಸುಷೇಣ, ನೀಲ, ಜಾಂಬವ ಮೊದಲಾದ ಕಪಿವರೆಲ್ಲ ಒಟ್ಟುಗೂಡಿ ದಕ್ಷಿಣ ಮಾರ್ಗವಾಗಿ ಹೊರಟು ವಿಂಧ್ಯ ಪರ್ವತ, ನರ್ಮದಾ ಪ್ರಾಂತ್ಯವನ್ನು ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಕೇರಳ, ಪಾಂಡ್ಯ ಮೊದಲಾದ ದೇಶಗಳನ್ನು ಹುಡುಕಿ ಸಮುದ್ರವನ್ನು ದಾಟಿ ಅಲ್ಲಿ ಅಂಗಾರಕ್ಕೆ ಎಂಬ ರಕ್ಕಸಿ ಇರುವಳು, ಅವಳಿಗೆ ನೀವು ಯಾರು ಹೆದರಬೇಡಿರಿ. ಅಲ್ಲಿ ಹುಡುಕಿ ಅಲ್ಲಿಂದ ಮುಂದೆ ಹೋಗಬೇಡಿ. ಏಕೆ ಒಡೆಯ? ಅಲ್ಲಿಂದ ಮುಂದೆ ಹೋಗಬೇಡಿ, ಅಲ್ಲಿ ಸೂರ್ಯ ರಶ್ಮಿ ಇರುವುದಿಲ್ಲ. ಹೀಗೆ ಹುಡುಕುತ್ತಾ 1 ತಿಂಗಳ ಅವಧಿಯೊಳಗಾಗಿ ಸೀತಾ ಮಾತೆಯ ಕುಶಲ ವಾರ್ತೆಯನ್ನು ತರತಕ್ಕದ್ದು. ಸಚಿವಾಗ್ರಣ್ಯನಾದ ನಿನಗೆ ಹೆಚ್ಚಿಗೆ ತಿಳಿಸಬೇಕಾದದ್ದೇನೂ ಇಲ್ಲ. ಇದು ಸುಗ್ರೀವಾಜ್ಞೆ, ಎಚ್ಚರ. ಮಹದಾಗ್ನಿ ಮಹದಾಗ್ನಿ. ಸುಗ್ರೀವ ರಾಜ, ಈ ದಶದಿಕ್ಕುಗಳಲ್ಲಿಯೂ ನಾನಾ ರೀತಿಯ ಎಲ್ಲಿಂದ ಹೇಗೆ ಅರಿಯಿತು ನಿನಗೆ? ರಾಮಚಂದ್ರ ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೆಂದು ಬಂದಾಗ ನಾನು ಆತನ ಕೈಯಿಂದ ತಪ್ಪಿಸಿಕೊಂಡು ಓಡುತ್ತಾ 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 ದೇಶದ ನಾನಾ ದಿಕ್ಕಿನಲ್ಲಿರುವ ಕಪಿವೀರರ ಅದ್ಭುತಗಳು ನೋಡಿದ್ದೀನಿ ಪ್ರಭು. ಅವರಲ್ಲಿ ಈ ನಮ್ಮ ಅಮಿತ ಪರಾಕ್ರಮಶಾಲಿಯಾದ ಆಂಜನಿಂದಲೇ ನಿಮ್ಮ ಕಾರ್ಯವು ಸಫಲವಾಗುವುದೆಂದು ನನ್ನ ನಂಬಿಕೆ ದೇವ. ಮಾರುತಿ ಪ್ರಭು, ಈ ಮಹತ್ ಕಾರ್ಯವು ನಿನ್ನಿಂದ ಸಾಧ್ಯವೇ? ಪ್ರಭು ಶ್ರೀರಾಮಚಂದ್ರ, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನೆ ನಿನ್ನಯ ಕರುಣಾರಸ ವಿರತ ಕಟಾಕ್ಷಮದೊಂದಿರೆ ಶ್ರೀರಾಮನೆ ನಿನ್ನಯ ಜಗದ ವಿರಾಮನೆ ನಿನ್ನಯ ಕರುಣಾರಸ ವಿರತ ಕಟಾಕ್ಷಮದೊಂದಿರೆ ಕ್ಷಣದೋಳ್ ರಾವಣನಂ ಸದಬಡೆದು ಹಾರ ಜನಕ ಜಯ ಕುಶಲ ವಾರ್ತೆಯ ತಂದೊಪ್ಪುವೆನೊಲವಿ ರಾಮ ರಾಮ ರಾಮಚಂದ್ರ. ಪ್ರಭು, ನಿನ್ನ ಅನುಗ್ರಹ ಆಶೀರ್ವಾದವನ್ನಿದ್ದರೆ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ಸಹ ಅರಿತು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ. ಬಹಳ ಸಂತೋಷ. ನೀನು ಜಾನಕಿಯನ್ನು ಕಂಡೊಡನೆ ಕೆಲವು ಕುರುಹುಗಳನ್ನು ಹೇಳುವೆನು. ಹೀಗೆ ಬಾ. ಜಾನಕಿ ಗರು ಬರೀದ ಕೇಳ
ಜಯಕರ ತವಗಳ ಪಿಡಿ ನಡೆದಂತೆ ಸಂತೈಸೈ ಜಾನಕಿಗನು ಪರಿದಕ್ಕೆ ಮಾರುತ್ತಿದ್ದೆ ನಂಬಿಕೆ ಆಕೆಗೆ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಅಂಗುಳಿಕೆಯ ಆಕೆಗೆ ಕೊಡ ಅಂಗುಳಿಕೆಯ ಆಕೆಗೆ ಪಂಕಜ ನಿಜವಾ ಪಂಕಜ ಮುಖಿ ನಿಜವಾ ತಿಳಿವಳು ಜಾನಕಿಗನು ಬರೀದಕ್ಕೆ ಮಾರುತಿ ಮಾರುತಿ ಪ್ರಭು, ಸೀತೆಯನ್ನು ಕಂಡಾಕ್ಷಣ ಹೀಗೆ ಅಂಗುಳಿಕೆಯನ್ನು ಆಕೆಗೆ ಹೇಳಿ 1 ಮಾಸದ ಒಳಗಾಗಿ ಆಕೆಯ ಕುಶಲವಾರ್ತೆಯನ್ನು ತರಬೇಕು ಕಂಡೆಯ. ಮಹದಾಗ್ನಿ ಮಹದಾಗ್ನಿ. ಪ್ರಭು ಲಕ್ಷ್ಮಣಸ್ವಾಮಿ, ಆಂಜನೇಯ, ಶ್ರೀರಾಮಚಂದ್ರರ ದಯೆಯಿಂದ ಮಾತೆಯ ದರ್ಶನವೇನಾದರೂ ಆದರೆ ತಮ್ಮ ವಿಚಾರವಾಗಿ ಏನೆಂದು ತಿಳಿಸಲಿ? ಆಂಜನೇಯ, ಈ ಲಕ್ಷ್ಮಣನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಹಾಗೆ ಆಗಲಿ. ಒಡೆಯ ಸುಗ್ರೀವರಾಜ, ಆಂಜನೇಯ, ನನಗಿನ್ನು ಅಪ್ಪಣೆಯನ್ನು ಮಾಡಿ ನಾನಿನ್ನು ಹೋಗಿ ಬರಲೇ? ಹೋಗಿ ಬಾ ಆಂಜನೇಯ. ರಾಮಚಂದ್ರ ಮಾಪಾಯಿ ದಯಾಳು ಅಗಹರ ಪರಮ ಕೃಪಾಳು. ರಾಮಚಂದ್ರ ಮಾಪಾಯಿ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕದವರೇ ಸಕಲ ಲೋಕದವನೇ ರಾಘವನೇ 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 ನೀಗವನೇ. ಸಕಲ ಲೋಕದವನೇ ರಾಘವನೇ 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 ನೀಗವನೇ. ನಿಖಿಲ ಸುರಹರನೇ ಮುರಹರನೇ ನಿಖಿಲ ಸುರಹರನೇ ಮುರಹರನೇ. ರಾಮಚಂದ್ರ ಮಾಪಾಯಿ ದಯಾಳು ಅಗಹರ ಪರಮ ಕೃಪಾಳೋ ಪರಮ ಕೃಪಾಳೋ ಪರಮ ಕೃಪಾಳೋ. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೀತಾ 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 ರಾಮ 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 ರಾಮ.
ಗಗನವ ತಾಕೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ ಗಗನವ ತಾಕೆ ನೀರ್ ಪಳುಕುವ ತುಂಗ ತರಂಗ ಸಂಗಮೇ ಅಗಣಿತ ಪಾನ ಮೀನ ಮುತ್ತು ರತ್ನ ರವರತ್ನ ನಿಗಮ ಅಗಣಿತ ಪಾನ ಮೀನ ಮುತ್ತು ರತ್ನ ನವರತ್ನ ನಿಗಮ ಸೊಗೆಯುವುದೇ ಜರಿಯ ಬೀರಿ ಅಚ್ಚರಿಯ ಬೀರಿ ಮಹಾದ್ಭುತ ವಾರಣೋ ವಾರಣೋ ಅಂಗದ ಕುಮಾರ, ಈ ಭಯಂಕರವಾದ ಶರದಿಯನ್ನು ನೋಡಿದಿರಾ? ಎಷ್ಟೊಂದು ಭಯಾನಕವಾಗಿರುವುದು. ಈ ಶರದಿಯನ್ನು ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರಬಲ್ಲ ವೀರರು ಯಾರಿವರು? ವಿಚಾರಿಸು ಅಂಗದ ಕುಮಾರ. ತಾತ ಜಾಂಬುವಂತರೇ, ಅಂಗದ ಕುಮಾರ, ಈ ಸಮುದ್ರವನ್ನು ಎಷ್ಟು ಯೋಜನೆಯನ್ನು ಆರಬಲ್ಲಿರಿ? ಅಂಗದ ಕುಮಾರ, ನನ್ನ ಪರಾಕ್ರಮವನ್ನು ಪರೀಕ್ಷಿಸುತ್ತಿವೆಯಾ? ನಾನು ಯುವಕನಾಗಿದ್ದಾಗ ಎಷ್ಟು ದೂರ ಬೇಕಾದರೂ ಆರುತ್ತಿದ್ದೆನು. ಈ ಸ್ಥಳವಾದ ಸಮುದ್ರವನ್ನು ದಾಟಿ ಆ ಧೃಳನಾದ ರಾವಣ ನೆಲೆಯನ್ನು ಕಂಡುಹಿಡಿದು ಸೀತಾಮಾತೆಯ ಕುಶಲ ವಾರ್ತೆಯನ್ನು ತೋರುತ್ತಿದ್ದೆನು. ಆದರೆ ಅಂಗದ ಕುಮಾರ, ವಯಸ್ಸಾಯ್ತೆ ಕಡೆ ಮುದ್ಕ ವೃದ್ಧ, 90 ಯೋಜನೆ ಆರಬಲ್ಲೆ, ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಅಂಗದ ಕುಮಾರ, ನನ್ನನ್ನು ಕೇಳುತ್ತಿರುವಲ್ಲ, ನೀನು ಎಷ್ಟು ದೂರ ಆರಬಲ್ಲೆ ಅದನ್ನು ತಿಳಿಸೋ ನಾವು. ತಾತ ಜಾಂಬುವಂತರೇ, ನಾನು ಈ ಸಮುದ್ರವನ್ನೇ ಆರಬಲ್ಲೆನು, ಆದರೆ ಹಿಂದಿರುಗಿ ಮಾತ್ರ ಬರಲಾರೆ. ಅಂಗದ ಕುಮಾರ, ಈ ಕಾರ್ಯವು ನಮ್ಮಿಂದ ಸಾಧ್ಯವಿಲ್ಲ. ಪರಾಕ್ರಮಿಯಾದ ಆಂಜನೇಯನಿಂದಲೇ ಈ ಕಾರ್ಯವು ಸಾಧ್ಯ. ಆಂಜನೇಯನು ಪ್ರಾರ್ಥಿಸೋಣ. ಆಂಜನೇಯ, ನೀನು ಬಾಲ್ಯದಲ್ಲಿ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನೇ ನುಗ್ಗಲು ಹೋದ ಪರಾಕ್ರಮಿ. ಶ್ರೀರಾಮಚಂದ್ರನ ಆಶೀರ್ವಾದವು ನಿನ್ನ ಮೇಲೆ ಸಂಪೂರ್ಣವಾಗಿದೆ. ಆದ್ದರಿಂದ ಜೈ ಶ್ರೀರಾಮ್, ನಿನಗೆ ಮಂಗಳವಾಗಲಿ. ಜೈ ಶ್ರೀರಾಮ್. ಕಪಿವೀರವರೇ, ಆಂಜನೇಯ, ಭಯಪಡಬೇಡಿ. ಈ ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ದಾಟಲು ಇಷ್ಟೊಂದು ಭಯಪಡಬೇಕೆ? ಈ ಶತಯೋಜನ ವಿಸ್ತೀರ್ಣ ಶರದಿಯನ್ನು ಒಂದು ಸಣ್ಣ ಕಾಲುವೆ ಉಪಾದಿಯಲ್ಲಿ ದಾಟಿ ಸೀತಾಮಾರ್ತಿಯವರ ಕುಶಲವಾರ್ತೆಯನ್ನು ತರದಲ್ಲದೆ ಆ ದುರುಳನಾದ ರಾವಣನ ಬಲಾಬಲಗಳನ್ನು ಸಹ ಅರಿತು ಬರುವೆನು. ಅವಧಿ ಮುಗಿಯುವುದರೊಳಗಾಗಿ ಅಲ್ಲಿಯವರೆಗೂ ನೀವೆಲ್ಲರೂ ಇಲ್ಲಿಯೇ ಕುಳಿತು ರಾಮಧ್ಯಾನವನ್ನು ಮಾಡುತ್ತೀರಿ. ಲಂಘಿಪೆನಿ ವರ್ಜಯ ಲಂಘಿಪೆನಿ ವರ್ಜಯ ಬರದಿನ್ನಾಂದುರೆ ಅರುಷವಾಂತುನರೆ ಲಂಘಿಪೆನಿ ವರ್ಜಯ ಲಂಘಿಕೆ ನೀರಸ ಸಂಘದವರೆಗೂ ತುಂಗಬಲದಿ ನಾನು ಒಂದು ನಿಮಿಷದಿ ಲಂಘಿಸಿ ನೀರಸ ಸಂಘದವರೆಗೂ ತುಂಗಬಲದಿ ನಾನು ಒಂದು ನಿಮಿಷದಿ ಲಂಘಿಪೆನಿ ವರ್ಜಯ ವರದಿನ್ನಾಂದುರೆ ಅರುಷವಾಂತುನರೆ ಲಂಘಿಪೆನಿ ವರ್ಜಯ ಪಾವನಾತ್ಮ ನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಲ್ಲಿರಿಸುತ್ತಲಿ ಶ್ರೀವರ ಪದರ ಜೀವನ ಸುಸ್ಥಿರ ಶ್ರೀವರ ಪದರ ಶ್ರೀವರ ಸುಸ್ಥಿರ ಭಾವದಿ ನಿಲ್ಲಿಸಲಾಗವನಿ ಲಂಘಿಪೆನಿ ವರ್ಜಯ ಬರದಿನ್ನಾಂದುರೆ ಅರುಷವಾಂತುನರೆ ಲಂಘಿಪೆನಿ ವರ್ಜಯ ವರ್ಜಯ ವಾರ್ಧೇಯ ಜಯ ಜೈ ರಘುವೀರ ಸಮರ್ಥ. ಜೈ ಜೈ ರಘುವೀರ ಸಮರ್ಥ.
ಸುರಕುಲವ ಹಿಂಸಿಸಿ ಸುರಕುಲವ ಹಿಂಸಿಸಿ ನಿಷ್ಕರುಣತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನನ ಪುರವಿದ ನಿರುಕಿಸಿದೆ ದುರುಳ ದಶಾನನನ ಪುರವಿದ ನಿರುಕಿಸಿದೆ ವಿನುತ ರಾಮಚಂದ್ರನ ದಯದೀ ದಯದೀ ಚಂಡ ದಾನವ ಮಂಡಲೇಂದ್ರನ ಚಂಡ ದಾನವ ಮಂಡಲೇಂದ್ರನ ಚಂಡೋದಾನವ ಮಂಡಲೇಂದ್ರನ ಚಂಡೋದಾನವ ಮಂಡಲೇಂದ್ರನ ಕಂಡು ಹಿಡಿದುರೆ ಇಂದುವೆ ಫಲ ಕಂಡು ಹಿಡಿದುರೆ ಹಿಂದುವೆ ಫಲ ಕಂಡನ ಲಂಕಾ ನಗರವ ಮಣಿಮಂಡಲವನಿದ ಕಂಡನ ಲಂಕಾ ನಗರವ ತೊಳಪ ಹೇಮನ ಕಳಚತತಿ ಕಳತಳಿಸಿ ಗಗನವ ಬೆಳಗಿರೆ ತೊಳಪ ಹೇಮನ ಕಳಶತತಿ ಕಳತಳಿಸಿ ಗಗನವ ಬೆಳಗಿರೆ ತೊಳಪ ಹೇಮನ ಕಳಶತತಿ ತಳ 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 ತಳಿಸಿ ಗಗನವ ಬೆಳಗಿರೆ ತೊಳಪ ಹೇಮನ ಕಳಶತತಿ ತಳ ತಳ ತಳಿಸಿ ಗಗನವ ಬೆಳಗಿರೆ ಕಗತಿಯೊಳಗೆ ರಾಮ ರಾಮ ಕಗತಿಯೊಳಗೆ ಶುಕನ ತೆರದಿ ಕಗತಿಯೊಳಗೆ ಶುಕನ ತೆರದಿ ಕಗತಿಯೊಳಗೆ ಶುಕನ ತೆರದಿ ಕಗತಿಯೊಳಗೆ ಶುಕನ ತೆರದಿ ಇಲ್ಲಿಗೆ ಬರುತ್ತಿರೆ ನಗರವನು ನೆರೆ ಇಲ್ಲಿಗೆ ಬರುತ್ತಿರೆ ನಗರವನು ನೆರೆ ಕಂಡನ ಲಂಕಾ ನಗರವ ಮಣಿಮಂಡಲವನಿ ಕಂಡನ ಲಂಕಾ ನಗರವ ಕಂಡೇ ಗಗನ ತಲಂದಿಂದೋಗೇವ ಕಲ್ಲೋಲಗಳ ಮೇಲೆ ನಾಮ್ ನೆಗೆಯುತ್ತೆ ಗಗನ ತಾಲದಿಂದೋಗೇವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನ ತಲದಿಂದೋಗೇವ ಕಲ್ಲೋಲಗಳ ಮೇಲೆ ನಾ ನೆಗೆಯುತ್ತೆ ಗಗನ ತಲದಿಂದೊಗೆವ ಕಲ್ಲೋಲಗಳ ಮೇಲೆ ನಾಮ್ ನೆಗೆಯುತ್ತೆ ಚಲ ತ್ರಿಕೂಟ ರಾಮ
ಚಲ ತ್ರಿಕೂಟ ಜಲದ ಮೇಲೆ ಚಲ ತ್ರಿಕೂಟ ಜಲದ ಮೇಲೆ ಚಲ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪ ದೈತ್ಯನ ಪೊಡಲ ನೀ ಪರಿ ಪ್ರಜ್ವಲಿಪ ದೈತ್ಯನ ಪೊಳಲ ನೀ ಪರಿ ಕಂಡನಾಲಂಕ ನಗರವ ನನಿ ಮಂಡಲವನಿದ ಕಂಡನಾಲಂಕ ನಗರವ ಕಂಡೇ ಲಂಕಾ ನಗರದ ಹೊರಗಿನ ಬಾಗಿಲೇ ಇಷ್ಟು ಸುಂದರವಾಗಿರುವಾಗ ಇನ್ನು ರಾವಣನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ಇರಲಿ ಪ್ರಭು ಶ್ರೀರಾಮಚಂದ್ರ, ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನು ಅಡಗಿಸಿದ್ದು, ನನ್ನನ್ನೇ ನುಂಗಲು ಬಂದ ಸಿಮ್ಮಿಗೆಯ ಉದರವನ್ನು ಅತಿ ಸೂಕ್ಷ್ಮ ರೂಪದಲ್ಲಿ ಹೊಳವಕ್ಕು ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನು ಸೀರಿ ಹೊರಬಂದದ್ದು ನಿನ್ನ ದಯೆಯಿಂದಲವೇ. ಇಷ್ಟಾದ ಮೇಲೆ ನನಗೆಂತಹ ಭಯ. ಈಗಲೇ ಪುರಪ್ರವೇಶ ಮಾಡುವೆನು. ಜೈ ಜೈ ರಘುವೀರ ಸಮರ್ಥ. ತನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ, ತನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡೆಬಡೆ ಇಲ್ಲದೆ, ಚೆನ್ನಿನ ಕೋಟೆಯು ಒನ್ನಿನ ಒಳಪು, ಚೆನ್ನಿನ ಕೋಟೆಯು ಒನ್ನಿನ ಒಳಪು, ಚೆನ್ನಿನ ಕೋಟೆಯು ಒನ್ನಿನ ಒಳಪು, ಚೆನ್ನಿನ ಕೋಟೆಯು ಒಂದಿನ ಒಳಪು. ಎನಿತು ಗನದಿಮಿಗೆ ಶೋಭಿಪುದೆ ಮಗೆ, ಎನಿತು ಗನದಿಮಿಗೆ ಶೋಭಿಪುದೆ ಮಗೆ, ಸೊಗಸರವಿರಿದು ಶೋಭಿಪುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ನಾಗಲೋಕ ಸುರರಿಗೆ ಸಮನೆನಿಪುದು, ಆಹಾ ಆಹಾ, ನಾಗಲೋಕ ಸುರರಿಗೆ ಸಮನೆನಿಪಿದು ಸೊಗಸರೆ ವಿರಿಗಿದು ಶೋಭಿಪುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಆಹಾ, ಇದೇನಿದು? ಪೂರ್ವ ಪ್ರವೇಶ ಮಾಡೋಣವೆಂದರೆ ಯಾವ ಒಬ್ಬ ಸ್ತ್ರೀ ಅಡ್ಡಲಾಗಿ ಮಲಗಿಲವರಲ್ಲ. ಇರಲಿ, ಇವಳನ್ನು ಎಚ್ಚರಗೊಳಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಇವಳನ್ನು ಎಚ್ಚರಿಸಿಯೇ ಮುಂದಕ್ಕೆ ಹೋಗುವೆ. ಈ ಹಾಳದ ಸೊಳ್ಳೆ ನೋಡ. ಅಯ್ಯೋ ಮನ್ಮತ, ಈ ಅರ್ಧರಾತ್ರಿ ವೇಳೆಯಲ್ಲಿ ಯಾಕೋ ಬಂದಿರುವೆ? ನನಗೆ ಇಂದು ನಿದ್ರೆ ಬಹಳವಾಗಿ ಬರ್ತಿರುವುದು. ನಾಳೆ ಭೇಟಿಯಾಗೋಣ. ನನ್ನ ರೂಪ ಲಾವಣ್ಯ ನೋಡಿ ಈ ಅರ್ಧರಾತ್ರಿ ವೇಳೆಯಲ್ಲಿ ಬಂದಿದ್ದಾನೆ. ನಾಳೆ ಬರ. ಈ ನಿದ್ರಾಭಂಗ ಮಾಡೋದು ಪಾಪದ ಕೆಲಸ ಯಾರಿಗೂ ಮಾಡಪ್ಪ. ಎಂಥ ಸಕ್ಕರೆ ಎಂಥ ಸವಿಯಾದ ನಿದ್ರೆಯಲ್ಲಿದ್ದೆ. ಯಾರೋ ನನ್ನ ನಿದ್ರೆಯನ್ನು
ಭಂಗಪಡಿಸ್ತಿರೋಲ್ಲ ಇರಲಿ, ಒಮ್ಮೆ ನೋಡಿ ಬಿಡುವುದು. ನಮ್ಮ ಪಹರೆಯವರೆಲ್ಲ ಎಚ್ಚರವಾಗಿದ್ದಾರೆ, ಆದರೂ ನನ್ನ ನಿದ್ರೆಯನ್ನು ಭಂಗಪಡಿಸೋರು ಯಾರಾಗಿರ್ಬೋದು. ಇರಲಿ. ಮಂಗಣ್ಣ ಮೊದಲೇ ಕಪಿ ಚೇಷ್ಟೆ. ಬನ್ನಿ, ತಾವ್ಯಾರು? ತಮ್ಮ ನಾಮಾಂಕಿತವೇನು? ಈ ರೀತಿ ಅರ್ಧರಾತ್ರಿ ವೇಳೆಯಲ್ಲಿ ಬರಲು ಕಾರಣವೇನು? ಯಾವ ಕಾರ್ಯಕ್ಕಾಗಿ ಬಂದರೆ? ಅದು ಅಲ್ಲದೆ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ನಾನು ಶ್ರೀರಾಮಚಂದ್ರನ ದೂತನು. ಈ ಲಂಕಾ ನಗರವನ್ನು ನೋಡಿ ಆನಂದ ಪಡಲು ಬಂದಿರುವೆನು. ತಾವು ಅಪ್ಪಣೆ ಕೊಟ್ಟರೆ ಪುರ ಪ್ರವೇಶ ಮಾಡುವೆನು. ತಮ್ಮ ನಾಮಾಂಕಿತ? ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ ಅಂತಲೂ ಕರೆಯುವರು. ನಾನು ಅಪ್ಪಣೆ ಕೊಟ್ಟರೆ ಹೋಗಿ ಹೋಗಿ ಹೀಗೆ ಬಂದುಬಿಡುವೆನು. ನೀವು ಅಪ್ಪಣೆ ಕೊಟ್ಟರೆ ಹೀಗೆ ಹೋಗಿ ಹೀಗೆ ಬಂದು ಬಿಡುತ್ತೇನೆ. ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ತಮ್ಮಿಂದ ಸಾಧ್ಯವಾಗುವುದು? ಆ ತ್ರಿಮೂರ್ತಿಗಳಿಗೆ ಅಸಾಧ್ಯವಿರಬಹುದು, ಆದರೆ ಇವನಿಗೆ ಎಲ್ಲವೂ ಸಾಧ್ಯವೆಂದು ತಿಳಿ. ಪುರ ಪ್ರವೇಶ ಮಾಡಬೇಕಾದರೆ ನನ್ನ ಮೇಲೆ ಯುದ್ಧವನ್ನು ಮಾಡಿ ನನ್ನನ್ನು ಜಯಿಸಿದರೆ ಮಾತ್ರ ಪುರ ಪ್ರವೇಶ. ನಿನ್ನ ಮೇಲೆ ಯುದ್ಧವೇ? ಹೌದು. ನಾನು ಯಾರೆಂಬುದನ್ನು ತಿಳಿದೇ ಇಲ್ವೇ? ನೀನೋ ಸ್ತ್ರೀ, ನಾನೋ ಪುರುಷನು. ನೀನೋ ಆಯುಧಗಳನ್ನು ಹಿಡಿದಿರುವೆ, ಬೇಡ. ನಾನು ನಿರಾಯುಧನು. ಈಗ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ನಾನು ಈ ಲಂಕಾಪಟ್ಟಣದ ದ್ವಾರಪಾಲಕಿ ಲಂಕಿಣಿ, ನನ್ನ ಅಪ್ಪಣೆ ಇಲ್ಲದೆ ಪ್ರವೇಶ ಇಲ್ಲ. ಯಾವ ಷರತ್ತಿನ ಮೇಲೆ? ಆಗಬಹುದು ತಾಯಿ, ಆಗಬಹುದು. ಆದರೆ ಒಂದು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಯಾವ ಷರತ್ತು? ಮೊದಲು ನೀನು ನನಗೆ 3 ಪ್ರಹಾರಗಳನ್ನು ಮಾಡು. ರಾಮಾನುಗ್ರಹದಿಂದ ನಾನು ಬದುಕಿ ಉಳಿದರೆ ನಂತರ ನಾನು ನಿನಗೆ 3 ಪ್ರಹಾರಗಳನ್ನು ಮಾಡುವೆ. ನಾನು ಮೊದಲು ನಿನಗೆ 3 ಮುಷ್ಟಿ ಪ್ರಹಾರಗಳನ್ನು ನೀಡಬೇಕು, ನೀನು ಬದುಕಿ ಉಳಿದರೆ. ಹೌದು ಹೌದು ಹೌದು. ಕುಳಿತುಕೋ. ಹಾಗೆ 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 ಹಾಗೆ. ಮರ್ಕಟಕ್ಕೆ ಬುದ್ಧಿ ಭ್ರಮಣೆ ಆಗಿರುವುದು. ಜೈ ಜೈ ರಘುವೀರ ಸಮರ್ಥ. ಯಾರಿಗೆ ಪ್ರಾರ್ಥಿಸಲಿಲ್ಲ. ಜೈ ಶ್ರೀರಾಮ್. ಜೈ ರಾವಣೇಶ್ವರ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇನ್ನು 2 ಪ್ರಹಾರಗಳಿರಬಹುದು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪುಡಿ ಪುಡಿ ಆಗೋಯ್ತು. ಏಯ್ ಕನ್ನಡ ಅಗ್ರಾಕ್ಷ ಸಮುದ್ರಕ್ಕೆ ಹೆಸರ. ಜೈ ಶ್ರೀರಾಮ್, ಇನ್ನು ಜೈ ಶ್ರೀರಾಮ್, ಇನ್ನು ಜೈ ಶ್ರೀರಾಮ್, ಇದು ಕಡೆಯ ಸಾರಿ. ಜೈ ಶ್ರೀರಾಮ್, ಇದು ಬಹಳ ಪರಾಕ್ರಮಶಾಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶಾಂಭವಿ. ಜೈ ಶ್ರೀರಾಮ್. ಅಮ್ಮ, ಜೈ ಶ್ರೀರಾಮ್. ಅಮ್ಮ, ನಿನ್ನ ಪ್ರಹಾರಗಳು ಮುಗಿಯಿತೆ. ಈಗ ನನ್ನ ಸರದಿ. ತಾವು ಕುಳಿತುಕೊಳ್ಳಿ. ನಾನು ಕುಳಿತುಕೋಬೇಕೆ? ಕುಳಿತುಕೊಳ್ಳಿ. ನಿರಾತಕವಾಗಿ ರಾಮಕಾರ್ಯ ಸಾಧಿಸುವುದು ಅಂತವಲ್ಲವೇ? ಪ್ರಹಾರ ನೀಡಬೇಕೆ? ಹೌದು. ಆಯ್ತಮ್ಮ, ನಾನಾದ್ರೆ ಹೆಂಗಸು. ಪ್ರಹರ್ಸ ಪ್ರಸ್ತೆ ನಿಧಾನಕ್ಕೆ ಪ್ರಹರಿಸ್ಬೋದು. ಜೈ ಶ್ರೀರಾಮ್. ಭಾರತಿ, ಹೀಗೆ ಬಾ. ಅಂದು ಪಿತಾಮಹನ ಹೇಳಿದನು, ಎಂದು ವಾನರ ವೀರನಿಂದ ನೀನು ಪರಾಜಿತಳಾಗುವ ಅಂದಿಗೆ ಲಂಕಾಪಟ್ಟಣ ರಾವಣದಿಂದ ರಾವಣನಿಗೆ ಅಪಜಯವಿದ್ದು. ಅದು ಇಂದಿಗೆ ನಿಜವಾಯಿತು. ಅಲ್ಲಿ ಕಾಣುವ ಸಮುದ್ರಕ್ಕೆ ನನ್ನ ದೇವರನ್ನು ತಿಳಿಬಿಡು. ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸು ಮಾರುತಿ. ಅಶೋಕವನದಲ್ಲಿ ಸೀತಾಮಾತೆಯು ದೊರಕುವಳೆ? ಹೌದು. ಆಹಾ ಆಹಾ, ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯೋಸ್ಮಿ. ಸಹಿಬೆಲೆ ಪರಿತಾಪದ ಪಟ್ಟಣವ ಸಹಿಬೆಲೆ ಪರಿತಾಪದ ಪಟ್ಟಣವ ಪಾರೆ ನೀರ ತೋರದೆ ಪಾರೆ ನೀರ ತೋರದೆ ಸಹಿಬೆಲೆ ಪರಿತಾಪದ ಪಟ್ಟಣವ.
ಅವರೂಪವಂತಳ ನೋಡುತ್ತಲೇ ಅದಾವರೂಪವಂತಳ ನೋಡುತ್ತಲೇ ಸ್ವಭಾವ ಪೊಂದಲು ತಾಪವೆಂದದು ಸ್ವಭಾವ ಪೊಂದಲು ತಾಪವೆಂದದು ಕೈ ಬೆಲೆ ಪರಿತಾಪ ಪಟಳವ ರಾಗದ ಬೋಧದ ಸೊಮಗಿನಯ್ಯ ರಾಗದ ಬೋಧದ ಸೊಬಗಿನಯ್ಯ ರಾಗದ ಬೋಧದ ಸೊಬಗಿನಯ್ಯ ರಾಗದ ಬೋಧದ ಸೊಬಗಿನಯ್ಯ ರಾಗದ ಭೋಗದ ಸೊಬಗಿನ ಯಾರದ ರಾಗದ ಭೋಗದ ಸೊಬಗಿನ ಯಾರದ ಹೂಗಳು ತಾಗಿದೆ ಮಾನಸಕ್ಕೆ ಹೂಗಳು ತಾಗಿದೆ ಮಾನಸಕ್ಕೆ ಕಹಿಬೆನೆ ಪರಿದಾವ ಉಪಟಳವ ಉಪಟಳವ ಈ ಉಪಟಳವ ಏನಿ ಮನಸ್ಸಿನ ಕಳವಳ ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತಲೂ ಮಿಗಿಲಾದ ಮಂಡೋದರಿ ಇದ್ದರು ನನ್ನ ಮನಸ್ಸಿಗೆ ನೆಮ್ಮದಿಯಿಲ್ಲ. ಮೃಷ್ಟಾನ್ನ ಸೇವಿಸಿದರೂ ತೃಪ್ತಿಯಿಲ್ಲ. ಹಂಸದೋಲಿಕದೋಳ್ ಪವಳಿಸಿದರೂ ಸುಖ ನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಲುಕಿ ನೊಂದಿದೆ ನನ್ನ ಈ ಮನ. ಇದಕ್ಕೆ ಕಾರಣ ಆ ಶೋಕ ತಪ್ತಳಾದ ಜಾನಕಿಯನ್ನು ತಂದು ಅಶೋಕವನದಲ್ಲಿರಿಸಿ ಆಕೆಯನ್ನು ನೆನೆಯುತ್ತಾ ನನ್ನನ್ನು ನಾನೇ ಹರಿದವನಾಗಿರುವೆನು. ಅದಾವ ಪ್ರೀತಿ, ಅದಾವ ಮೋಹ ನನ್ನನ್ನೇ ದಹಿಸುತ್ತಿದೆ. ಪ್ರೀತಿ ಏನು ಮಾಡಲಿ, ಈಗೇನು ಮಾಡಲಿ? ಆಕೆಯನ್ನು ಬಲತ್ಕರಿಸಲೇ? ಛೆ, ಎಂತಹ ನೀಚ ಕೃತ್ಯ! ಸುಮ್ಮನಿರಲೇ? ದಕ್ಕಲಾರಳು ಸೀತೆ. ಇರಲಿ, ನಾನೀಗಲೇ ಅಶೋಕವನಕ್ಕೆ ಹೋಗಿ ಆ ರಸಮುಖಿಯಾದ ಜಾನಕಿಯೊಡನೆ ಸರಸ ಸಲ್ಲಾಪದ ಮಾತುಗಳನ್ನಾಡಿ ಆ ನಳಿನಾಕ್ಷಿಯನ್ನು ಹೊಂದುವೆನು. ಹೇ ಸೀತೆ, ನೀನೇ ನನ್ನ ಜಗನ್ಮಾತೆ.